ಸುಂದರ ಕನಸು ಕಂಡಿದ್ದ ನವ ಜೋಡಿಗಳನ್ನು ಜವರಾಯ ಬೇರೆ ಮಾಡಿದ್ದ. ಒಂದು ಗಿಫ್ಟ್ ಇವರ ಜೀವನವನ್ನೇ ಸರ್ವನಾಶ ಮಾಡಿತ್ತು. ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗಿತ್ತು. ಇದರಿಂದಾಗಿ ಮದುಮಗ ಮತ್ತು ಅವನ ಅಜ್ಜಿ ಸಾವನ್ನಪ್ಪಿದ್ರು. ಮದುವೆ ಹೆಣ್ಣು ಸೀರಿಯಸ್ ಸುಟ್ಟ ಗಾಯಗಳಿಂದ ಆಸ್ಪತ್ರೆ ಪಾಲಾಗಿದ್ಲು. ಈ ಗಿಫ್ಟ್ ಕಳಿಸಿದವರು ಯಾರು? ಆ ಬಗ್ಗೆ ಗೊತ್ತಾದಾಗ ಇಡೀ ಇನ್ವೆಸ್ಟಿಗೇಷನ್ ಟೀಮ್ ಶಾಕ್ ಆಗಿತ್ತು. ಐ ಬೆಟ್ ಇದನ್ನ ಪ್ಲಾನ್ ಮಾಡಿದ್ದು ಯಾರು ಅಂತ ನೀವು ಊಹಿಸೋಕೂ ಸಾಧ್ಯವಿಲ್ಲ. ಹಾಗಾದ್ರೆ ಏನಿದು ಗಿಫ್ಟ್ ಬ್ಲಾಸ್ಟ್ ಕೇಸ್? ಎಲ್ಲಾಗಿರೋದು ಈ ಘಟನೆ? ಇದೊಂದು ಪಕ್ಕಾ ಹಗೆತನದ ಸ್ಟೋರಿ. ತನಿಖೆ ಆರಂಭಿಸಿದ್ದ ಪೊಲೀಸರಿಗೆ ಆರೋಪಿ ತಾನೇ ಒಂದು ಲೆಟರ್ ಬರೆದು ಟೀಸ್ ಮಾಡಿದ್ದ. ಅವರ ಕಣ್ಮುಂದೆ ಓಡಾಡ್ಕೊಂಡಿದ್ದ. ಆದರೆ ಅವನು ಬಳಸಿದ್ದ ಇಂಗ್ಲಿಷ್ ಪದಗಳೇ ಅವನನ್ನು ಜೈಲಿಗೆ ಅಟ್ಟಲು ಸಹಾಯಕ ಆದವು. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಇದು ಒರಿಸ್ಸಾದ ಬ್ಲೈಂಡ್ ಬ್ಲಾಸ್ಟ್ ಕೇಸ್. ಅಂದಹಾಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಒರಿಸ್ಸಾದ ಬಾಲಂಗೀರ್ ಜಿಲ್ಲೆಯಿಂದ. ಇಲ್ಲಿನ ಪಟ್ನಾಗಢ್ನಲ್ಲಿ ಒಂದು ವಿಶಾಲವಾದ ಮ್ಯಾನ್ಷನ್ ಇದೆ. ಇದು ರವೀಂದ್ರ ಕುಮಾರ್ ಸಾಹು ಮತ್ತು ಸಂಜುಕ್ತಾ ಸಾಹು ಅವರ ಕನಸಿನ ಅರಮನೆ. ಇದರಲ್ಲಿ ಸಾಹು ದಂಪತಿ ತನ್ನ ಇಬ್ಬರು ಮಕ್ಕಳ ಜೊತೆ ವಾಸಿಸ್ತಾ ಇದ್ರು. ಸಂಜುಕ್ತಾ ಸಾಹು ವಿಕಾಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು. ರವೀಂದ್ರ ಕುಮಾರ್ ಸಾಹು ರಿಟೈರ್ಡ್ ಜಿಯಾಲಜಿ ಲೆಕ್ಚರರ್ ಆಗಿದ್ರು. ಮಗ ಸೌಮ್ಯ ಶೇಖರ್ ಸಾಹು ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್ ಆಗಿದ್ರು. ಬೆಂಗಳೂರಲ್ಲಿ ಇದ್ದ ಜಾಪನೀಸ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗಳು ಕಜಾಕಿಸ್ತಾನದ MBBS ಮಾಡ್ತಾ ಇದ್ರು. ಒಟ್ನಲ್ಲಿ ಇವರದ್ದು ವೆಲ್ ಎಜುಕೇಟೆಡ್ ಶ್ರೀಮಂತ ಕುಟುಂಬ. ಹೀಗಿರುವಾಗ ಮಗನಿಗೆ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಓದಿರೋ ಒಳ್ಳೆ ಮನೆತನದ ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಅದು 2017. ಸಾಹು ಅವರ ಫ್ಯಾಮಿಲಿ ಫ್ರೆಂಡ್ ಒಬ್ರು, ನನಗೆ ಒಬ್ಳು ಹುಡುಗಿ ಗೊತ್ತು, ನೋಡೋಕೆ ತುಂಬಾ ಮುದ್ದಾಗಿದ್ದಾಳೆ, ಅವಳ ಹೆಸರು ರೀಮಾ ರಾಣಿ, ಅವಳಿಗೆ 25 ವರ್ಷ, ಗ್ರಾಜ್ಯುಯೇಷನ್ ಮಾಡಿದ್ದಾಳೆ, ಅವಳಿಗೂ ಹುಡುಗ ನೋಡ್ತಾ ಇದ್ದಾರೆ, ನಿಮ್ಮ ಮನೆಗೆ ಸೂಟ್ ಆಗ್ತಾಳೆ, ನೀವು ಒಪ್ಪಿದ್ರೆ ಅವ್ರ ಹತ್ರ ಮಾತಾಡ್ತೀನಿ ಅಂತಾರೆ. ಅದಕ್ಕೆ ಸಾಹು ಫ್ಯಾಮಿಲಿ ಸರಿ ಆಯ್ತು ಮಾತಾಡಿ ಅಂತಾರೆ. ಹೆಣ್ಣು ನೋಡೋಕೆ ಬನ್ನಿ ಅಂತ ರೀಮಾ ಮನೆಯಿಂದ ಕರೆ ಬರುತ್ತೆ. ಅದರಂತೆ ಮಾರನೇ ದಿನ ಸಾಹು ಫ್ಯಾಮಿಲಿ ರೀಮಾ ರಾಣಿ ಮನೆಗೆ ಹೋಗ್ತಾರೆ. ಎರಡೂ ಕುಟುಂಬದವರು ಕೂತು ಮಾತಾಡ್ತಾರೆ, ಪರಸ್ಪರ ಪರಿಚಯ ಮಾಡ್ಕೋತಾರೆ. ರೀನಾ ತಂದೆ ಸುದಾಮ್ ಚರಣ್ ಸಾಹು ಮಾತಾಡ್ತಾ, ನೋಡಿ, ನಾನೊಬ್ಬ ಗಾರ್ಮೆಂಟ್ ಟ್ರೇಡರ್, ದುಡ್ಡು ಕಾಸಿಗೇನು ಕೊರತೆ ಇಲ್ಲ, ನಾವು ನಮ್ಮ ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸಿದ್ದೀವಿ, ನಮ್ಗೆ ನಿಮ್ಮ ಕುಟುಂಬ ಇಷ್ಟ ಆಗಿದೆ, ಆದ್ರೆ ಅಂತ ಮಾತು ನಿಲ್ಲಿಸಿ ಹೆಂಡತಿ ಕಡೆ ನೋಡ್ತಾರೆ. ಅದಕ್ಕೆ ಸಾಹು, ಏನದು ವಿಷಯ ಹೇಳಿ, ಪರವಾಗಿಲ್ಲ ಅಂತಾರೆ. ನಾವಿಬ್ರು ಸಂಬಂಧ ಬೆಳೆಸ್ತಾ ಇದ್ದೀವಿ ಅಂದ್ರೆ ನಿಮ್ಮಿಂದ ಏನೂ ಮುಚ್ಚಿಡೋಕೆ ನಮ್ಗೆ ಇಷ್ಟ ಇಲ್ಲ. ಆಕ್ಚುಲಿ ರೀನಾ ನನ್ನ ಸ್ವಂತ ಮಗಳಲ್ಲ ಅಂತಾರೆ. ಅಲ್ಲಿದ್ದ ಎಲ್ಲರ ಮುಖದಲ್ಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡಿತ್ತು. ನೋಡಿ, ನಮಗೆ ಇಬ್ಬರು ಗಂಡು ಮಕ್ಕಳು, ಹೆಣ್ಣು ಮಗಳಿರಲಿಲ್ಲ, ಅದಕ್ಕೆ ನನ್ನ ತಮ್ಮನ ಮಗಳನ್ನ ದತ್ತು ತಗೊಂಡ್ವಿ. ಅವಳೇ ರೀಮಾ, ಅವಳನ್ನು ನಾನು ಸ್ವಂತ ಮಗಳಿಗಿಂತ ಜಾಸ್ತಿ ಪ್ರೀತಿಸ್ತೀವಿ, ಅವಳನ್ನು ಚೆನ್ನಾಗಿ ಓದಿಸಿದ್ದೀವಿ, ಗ್ರಾಜ್ಯುಯೇಷನ್ ಮಾಡಿದ್ದಾಳೆ ಅಂತಾರೆ. ಸಾಹು ಕುಟುಂಬಕ್ಕೆ ರೀನಾ ಫ್ಯಾಮಿಲಿ ಇಷ್ಟ ಆಗಿತ್ತು. ಆವತ್ತು ಅಲ್ಲಿ ಸೌಮ್ಯ ಸಾಹು ಮತ್ತು ರೀಮಾ ಕೂಡ ಇದ್ರು. ರೀಮಾ ಮತ್ತು ಸೌಮ್ಯ ಸಾಹು ಸ್ವಲ್ಪ ಹೊತ್ತು ಕೂತು ಮಾತಾಡ್ತಾರೆ. ಮೊದಲ ನೋಟದಲ್ಲೇ ಪರಸ್ಪರ ಇಷ್ಟಪಟ್ಟಿದ್ರು. ಎಲ್ಲರೂ ಖುಷಿಯಾಗಿದ್ರು. ಅದು 2017. ಕೆಲವು ಸೆಲೆಕ್ಟೆಡ್ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ಎಂಗೇಜ್ಮೆಂಟ್ ನಂತರ ಇಬ್ರು ಮತ್ತಷ್ಟು ಕ್ಲೋಸ್ ಆಗಿದ್ರು. ಇಬ್ರು ಜೊತೆಯಲ್ಲಿ ಸುತ್ತಾಡ್ತಾ ಇದ್ರು. ಮದುವೆ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಒಟ್ಟಿಗೆ ಕನಸುಗಳನ್ನು ಹೆಣೆಯೋಕೆ ಆರಂಭಿಸಿದ್ರು. ಎಂಗೇಜ್ಮೆಂಟ್ ಆಗಿ 1 ವರ್ಷದ ನಂತರ ಮದುವೆ ಇಟ್ಕೊಂಡಿದ್ರು. ಅವತ್ತು 18 ಫೆಬ್ರವರಿ 2018. ಸೌಮ್ಯ ಮತ್ತು ರೀಮಾ ಮದುವೆ ದಿನ. ರವೀಂದ್ರ ಸಾಹು ಮತ್ತು ಸಂಜುಕ್ತಾ ಸಾಹು ಇಡೀ ಮ್ಯಾನ್ಷನ್ನ ಗೋಡೆ, ಅಲ್ಲಿನ ಮರ ಗಿಡಗಳನ್ನ ಕಲರ್ ಹೂವು ಮತ್ತು ಲೈಟ್ಸ್ ನಿಂದ ಡೆಕೋರೇಟ್ ಮಾಡಿಸಿದ್ರು. ಹೊರಗಡೆ ಸೌಮ್ಯ ವೆಡ್ಸ್ ರೀಮಾ ಅಂತ ಬೋರ್ಡ್ ಕೂಡ ಹಾಕ್ಸಿದ್ರು. ಮದುವೆಗೆ ಸೌಮ್ಯ ತಂಗಿ ಕೂಡ ಕಜಾಕಿಸ್ತಾನಿಂದ ಬಂದಿದ್ಲು. ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ನೂರಾರು ಸಂಖ್ಯೆಯಲ್ಲಿ ಬಂದಿದ್ರು. ಮದುವೆ ಸಖತ್ ಗ್ರ್ಯಾಂಡ್ ಆಗಿ ನೆರವೇರಿತು. ದೂರದಿಂದ ಬಂದಿದ್ದ ಕೆಲ ಗೆಸ್ಟ್ ಮನೆಯಲ್ಲೇ ಇದ್ರು. 2 ದಿನದ ನಂತರ ಗ್ರ್ಯಾಂಡ್ ರಿಸೆಪ್ಷನ್ ಇತ್ತು. ಸೌಮ್ಯ ಮತ್ತು ರೀಮಾ ತುಂಬಾ ಖುಷಿಯಲ್ಲಿದ್ರು. ಇಬ್ರು ಡಾನ್ಸ್ ಕೂಡ ಮಾಡ್ತಾರೆ. ರಿಸೆಪ್ಷನ್ನಲ್ಲಿ 800ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಮದುವೆ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ನೆಂಟರೆಲ್ಲ ತಮ್ಮ ತಮ್ಮ ಮನೆಗೆ ವಾಪಸ್ ಹೋದ್ರು. ಸೌಮ್ಯ ತಂಗಿ ಕೂಡ 5 ದಿನದ ನಂತರ ಕಜಾಕಿಸ್ತಾನ್ಗೆ ಹೋಗಿದ್ಲು. ಮದುವೆಗೋಸ್ಕರ ಸೌಮ್ಯ ಸಾಹು ಆಫೀಸಿಂದ ರಜೆ ತಗೊಂಡಿದ್ದ. ಹೆಂಡತಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಮದುವೆಯಾದ ಬರೀ 5 ದಿನದಲ್ಲಿ ಆ ಮನೆಯಲ್ಲಿ ಸೂತಕದ ಛಾಯೆ ಆವರಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಅವತ್ತು ಆಗಬಾರದು ಆಗೋಗಿತ್ತು. ಅವತ್ತು 23 ಫೆಬ್ರವರಿ 2018.
ಅಮ್ಮ ಸಂಜುಕ್ತಾ ಸಾಹುರ ರಜೆ ಮುಗ್ದಿತ್ತು. ಹಾಗಾಗಿ ಅವರು ಬೇಗನೆ ಎದ್ದು ತಿಂಡಿ ಮಾಡಿ ರೆಡಿಯಾಗಿ ಕಾಲೇಜ್ಗೆ ಹೊರಡ್ತಾರೆ. ರವೀಂದ್ರ ಕೂಡ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರು. ಈ ವೇಳೆ ಮನೆಯಲ್ಲಿ ಬರೀ 3 ಜನ ಇದ್ರು. ನವದಂಪತಿ ಸೌಮ್ಯ ಮತ್ತು ರೀಮಾ ಹಾಗೂ ಸೌಮ್ಯರ ಅಜ್ಜಿ ಜೇಮಾಮಣಿ ಸಾಹು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಮೊಮ್ಮಗನ ಮದುವೆ ನೋಡಿ ಅವರು ತುಂಬಾ ಸಂತೋಷದಲ್ಲಿದ್ರು. ಅವತ್ತು ಸ್ವಲ್ಪ ಲೇಟಾಗಿ ಎದ್ದ ನವ ಜೋಡಿ ತಿಂಡಿ ಮುಗಿಸಿ ಮಧ್ಯಾಹ್ನಕ್ಕೆ ಒಟ್ಟಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅಂತ ತರಕಾರಿ ಹೆಚ್ಚುತ್ತಾ ಇರ್ತಾರೆ. ಈ ವೇಳೆ ಹೊರಗಡೆ ಗೇಟ್ ಓಪನ್ ಆಗೋ ಸೌಂಡ್ ಬರುತ್ತೆ. ಸೌಮ್ಯ ಎದ್ದು ಹೊರಗಡೆ ಹೋಗ್ತಾನೆ. ಕೊರಿಯರ್ ಬಾಯ್ ಒಬ್ಬ ಒಂದು ಗಿಫ್ಟ್ ಬಾಕ್ಸ್ ತಗೊಂಡು ಬಂದಿದ್ದ. ಬಹುಶಃ ಯಾರೋ ಮದುವೆಗೆ ಬರೋಕ್ಕಾಗಿಲ್ಲ, ಹಾಗಾಗಿ ಗಿಫ್ಟ್ ಕಳಿಸಿದ್ದಾರೆ ಅಂತ ಅನ್ಕೊಂಡು ಸೌಮ್ಯ ಪಾರ್ಸೆಲ್ ರಿಸೀವ್ ಮಾಡ್ತಾನೆ. ಬಾಕ್ಸ್ ತಗೊಂಡು ಮನೆಯೊಳಗೆ ಬರ್ತಾನೆ. ಆದರೆ ಇದು ಬರೀ ಗಿಫ್ಟ್ ಬಾಕ್ಸ್ ಅಲ್ಲ, ಬದಲಿಗೆ ಯಮಧರ್ಮರಾಯನ ಫರ್ಮಾನು ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ರೀಮಾ ಕಿಚನ್ನಲ್ಲೇ ಇದ್ಲು. ಅಜ್ಜಿ ಕೂಡ ಕಿಚನ್ನಲ್ಲಿ ರೀಮಾ ಜೊತೆ ಮಾತಾಡ್ತಾ ಕೂತಿದ್ರು. ಸೌಮ್ಯ ಸೀದಾ ಕಿಚನ್ಗೆ ಬರ್ತಾನೆ. ಗಿಫ್ಟ್ ಬಾಕ್ಸ್ ನೋಡಿದ ರೀಮಾಗೆ ಸಖತ್ ಥ್ರಿಲ್ ಆಗಿತ್ತು. ತಕ್ಷಣ ಸೌಮ್ಯ ಕೈಯಿಂದ ಬಾಕ್ಸ್ ತಗೊಂಡು ನೋಡ್ತಾಳೆ. ಆ ಬಾಕ್ಸ್ನಲ್ಲಿ ಏನಿರಬಹುದು ಅಂತ ಮೂವರಿಗೂ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಅದೇ ಖುಷಿಯಲ್ಲಿ ರೀಮಾ ಗಿಫ್ಟ್ ಬಾಕ್ಸ್ ಮೇಲಿದ್ದ ಟೇಪ್ ಓಪನ್ ಮಾಡ್ತಾಳೆ. ಇನ್ನೇನು ಒಳಗಡೆ ಇದ್ದ ಇನ್ನೊಂದು ಬಾಕ್ಸ್ ಓಪನ್ ಮಾಡಬೇಕು ಅನ್ನುವಷ್ಟರಲ್ಲಿ ಇರು, ಇದನ್ನ ಯಾರು ಕಳಿಸಿರೋದು ನೋಡೋಣ ಅಂತ ಸೌಮ್ಯ ಬಾಕ್ಸ್ನ ಕೈಗೆ ತಗೋತಾನೆ. ಅದರ ಮೇಲೆ SK ಸಿನ್ಹಾ ಫ್ರಮ್ ರಾಯ್ಪುರ್ ಅಂತ ಬರೆಯಲಾಗಿತ್ತು. ಅದನ್ನ ಸೌಮ್ಯ ಓದಿ ಹೇಳ್ತಾನೆ. ಅಷ್ಟರಲ್ಲಿ ಅಜ್ಜಿ ಜೇಮಾಮಣಿ ಸಾಹು ಕೂಡ ಸರಿ ಒಳಗಡೆ ಏನಿದೆ ನೋಡೋಣ, ಓಪನ್ ಮಾಡು ಮಗ ಅಂತ ಮೊಮ್ಮಗನ ಪಕ್ಕದಲ್ಲೇ ಬಂದು ನಿಲ್ತಾರೆ. ಬಾಕ್ಸ್ ಮೇಲೆ ಒಂದು ವೈಟ್ ಕಲರ್ ದಪ್ಪ ದಾರ ಇತ್ತು. ಸೌಮ್ಯ ಆ ದಾರವನ್ನ ಎಳಿತಾನೆ. ವಿದಿನ್ ನೋ ಟೈಮ್ ಢಮಾರ್ ಅಂತ ದೊಡ್ಡದಾಗಿ ಸೌಂಡ್ ಬರುತ್ತೆ. ಅಂದರೆ ಆ ಗಿಫ್ಟ್ ಬಾಕ್ಸ್ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಎಷ್ಟು ಜೋರಾಗಿತ್ತು ಅಂದರೆ ಮೂವರು ಅಲ್ಲೇ ಬಿದ್ದು ಹೋಗ್ತಾರೆ. ಮನೆ ಸೀಲಿಂಗ್ನ ಪ್ಲಾಸ್ಟರ್ ಕಿತ್ತೋಗಿತ್ತು. ಕಿಚನ್ನಲ್ಲಿದ್ದ ವಾಟರ್ ಪ್ಯೂರಿಫೈಯರ್ ಪುಡಿ ಪುಡಿಯಾಗಿ ಬಿದ್ದಿತ್ತು. ಕಿಟಕಿ ಗಾಜುಗಳು ಒಡೆದು ಹೋಗಿದ್ವು. ಮನೆಯ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ವು. ಇಡೀ ಮನೆಯಲ್ಲಿ ಹೊಗೆ ತುಂಬಿಕೊಂಡಿತ್ತು. ದುರಂತ ಅಂದರೆ ಬ್ಲಾಸ್ಟ್ನಿಂದಾಗಿ ಅಜ್ಜಿ ಸುಟ್ಟು ಹೋಗಿದ್ರು. ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದ್ದ ಸೌಮ್ಯ ಅರೆಜೀವ ಆಗಿ ಕೆಳಗಡೆ ಬಿದ್ದಿದ್ದ. ಅವನ ಪಕ್ಕದಲ್ಲೇ ರೀಮಾ ಬಿದ್ದಿದ್ಲು. ಆ ದೃಶ್ಯ ಕರುಳು ಹಿಂಡುವಂತಿತ್ತು. ರೀಮಾ ಕಡೆ ನೋಡ್ತಾ ಇದ್ದ ಸೌಮ್ಯ, ರೀಮಾ ಪ್ಲೀಸ್ ನನ್ನನ್ನು ಉಳಿಸ್ಕೊ, ನಾನು ಸಾಯ್ತಾ ಇದ್ದೀನಿ, ನಿನ್ನ ಜೊತೆ ಇರಬೇಕು, ಪ್ಲೀಸ್ ಉಳಿಸ್ಕೊ ಅಂತ ಹೇಳ್ತಾ ಇದ್ದ. ಹಾಗೆ ಹೇಳ್ತಾನೆ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಅಜ್ಜಿ ಕೂಡ ಪ್ರಜ್ಞೆ ತಪ್ಪಿದ್ರು. ಆ ಮೂವರಲ್ಲಿ ಸ್ವಲ್ಪ ಕಮ್ಮಿ ಪೆಟ್ಟಾಗಿದ್ದು ರೀಮಾಗೆ. ಅವಳು ಏನು ಮಾಡಬೇಕು ಗೊತ್ತಾಗದೆ ಶಾಕ್ನಲ್ಲಿದ್ಲು. ರೀಮಾಳ ಮುಖ, ಕೈಕಾಲು ಬ್ಲಾಸ್ಟ್ನಲ್ಲಿ ಸುಟ್ಟಿದ್ವು. ಮನೆಯಲ್ಲೆಲ್ಲ ಹೊಗೆ ತುಂಬಿಕೊಂಡಿದ್ರಿಂದ ಅವಳ ಲಂಗ್ಸ್ನಲ್ಲೂ ಹೊಗೆ ತುಂಬಿಕೊಂಡಿತ್ತು. ಅವಳಿಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ಅವಳ ದೃಷ್ಟಿ ಮಂಜಾಗಿತ್ತು. ಸ್ಫೋಟದ ಪಾರ್ಟಿಕಲ್ಸ್ ಕಣ್ಣಿನ ಒಳಗಡೆ ಹೋಗಿದ್ವು. ಕಿವಿ ತಮಟೆ ಡ್ಯಾಮೇಜ್ ಆಗಿ ಸಣ್ಣದಾಗಿ ರಕ್ತ ಸೋರ್ತಿತ್ತು. ಸ್ವಲ್ಪ ಹೊತ್ತಲ್ಲೇ ಅವಳೂ ಪ್ರಜ್ಞೆ ತಪ್ಪಿದ್ಲು. ಬ್ಲಾಸ್ಟ್ ಸೌಂಡ್ ಕೇಳಿ ಅಕ್ಕಪಕ್ಕದವರು ಓಡಿ ಬಂದಿದ್ರು. ತಕ್ಷಣ ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ. ರೀಮಾಳನ್ನ ಎಪ್ಸೋಕೆ ಟ್ರೈ ಮಾಡ್ತಾರೆ. ಮುಖದ ಮೇಲೆ ನೀರು ಸಿಂಪಡಿಸ್ತಾರೆ. ರೀಮಾಗೆ ಸ್ವಲ್ಪ ಪ್ರಜ್ಞೆ ಬಂದಿತ್ತು. ರೀಮಾ ರಾಣಿ ಏನಾಯ್ತಮ್ಮ ಅಂತ ಕೇಳ್ತಾರೆ. ರೀಮಾ ಪಾರ್ಸಲ್ ಬಾಕ್ಸ್ ಬಿದ್ದಿದ್ದ ಕಡೆಗೆ ಸನ್ನೆ ಮಾಡಿ ತೋರಿಸ್ತಾಳೆ. ಆದರೆ ಅಲ್ಲಿದ್ದವರಿಗೆ ಏನೂ ಅರ್ಥ ಆಗಲ್ಲ. ಅವಳ ಬಾಯಿಂದ ಮಾತು ಹೊರ ಬರ್ತಾ ಇರಲಿಲ್ಲ. ಬಹುಶಃ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಎಲ್ಲರೂ ಅನ್ಕೋತಾರೆ. ಸಂಜುಕ್ತಾ ಸಾಹು ಮತ್ತು ರವೀಂದ್ರ ಸಾಹುಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸ್ತಾರೆ. ಅಷ್ಟರಲ್ಲಿ ಪೊಲೀಸರು ಮನೆಗೆ ಬರ್ತಾರೆ. ಆಂಬ್ಯುಲೆನ್ಸ್ ಕೂಡ ಬರುತ್ತೆ. ತಕ್ಷಣ ಸೌಮ್ಯ, ರೀಮಾ ಮತ್ತು ಜೇಮಾಮಣಿ ಮೂವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ದುರಂತ ಅಂದರೆ ಜೇಮಾಮಣಿ ದೇಹ ತುಂಬಾ ಸುಟ್ಟು ಹೋಗಿತ್ತು. ಅವರು ದಾರಿ ಮಧ್ಯೆ ತೀರ್ಕೊಳ್ತಾರೆ. ರೀಮಾ ಮತ್ತು ಸೌಮ್ಯರನ್ನ VSS ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಸಾವು ಬದುಕಿನ ನಡುವೆ ಹೋರಾಡಿದ ಸೌಮ್ಯ ಶೇಖರ್ ಸಾಹು ತೀರ್ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಕುಟುಂಬದವರ ರೋದನೆ ಎಲ್ಲೆ ಮೀರಿತ್ತು. ಮದುವೆಯಾದ ಬರೀ 5 ದಿನದಲ್ಲೇ ಸಾಹು ಕುಟುಂಬದಲ್ಲಿ 2 ಸಾವುಗಳಾಗಿದ್ವು. ಪ್ರೀತಿಯ ಮಗನನ್ನ ಕಳ್ಕೊಂಡ ಸಾಹು ಕುಟುಂಬ ದಿಕ್ಕೆ ತೋಚದಂತಾಗಿತ್ತು. ಇತ್ತ ರೀಮಾಳ ಸ್ಥಿತಿ ಇನ್ನೂ ಕ್ರಿಟಿಕಲ್ ಆಗಿತ್ತು. ಹೀಗಾಗಿ ಗಂಡ ತೀರ್ ಹೋಗಿರೋ ವಿಷಯ ಅವಳಿಗೆ ಹೇಳೋದು ಬೇಡ ಅಂತ ಫ್ಯಾಮಿಲಿಯವರು ಡಿಸೈಡ್ ಮಾಡ್ತಾರೆ. ರೀಮಾ ದೇಹ 40%ಗಿಂತ ಜಾಸ್ತಿ ಸುಟ್ಟು ಹೋಗಿತ್ತು. ಇತ್ತ ಸೌಮ್ಯ ಸಾಹುನ ಕಜಿನ್ ಬಸಂತ್ ಕುಮಾರ್ ಸಾಹು ಪಟ್ನಾಗಢ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ದಾಖಲಿಸಿದ್ದ. ನನ್ನ ಸೋದರ ಮಾವ ರವೀಂದ್ರ ಸಾಹು ಅವರ ಮನೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಇದರಿಂದಾಗಿ ಸೌಮ್ಯ ಶೇಖರ್, ರೀಮಾ ಹಾಗೂ ಅಜ್ಜಿ ಜೇಮಾಮಣಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ದೂರು ದಾಖಲಿಸಿದ್ದ.
ಇದೇ ಕಂಪ್ಲೇಂಟ್ ಆಧರಿಸಿ ಪೊಲೀಸರು ಅದಾಗಲೇ ತನಿಖೆಗೆ ಇಳಿದಿದ್ರು. ಘಟನಾ ಸ್ಥಳಕ್ಕೆ ಫೊರೆನ್ಸಿಕ್ ಟೀಮ್ ಮತ್ತು ಬಾಂಬ್ ಸ್ಕ್ವಾಡ್ ಕೂಡ ಬಂದಿತ್ತು. ಇದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನೋದನ್ನ ಖಚಿತಪಡಿಸ್ತಾರೆ. ಮನೆಯ ಮೂಲೆ ಮೂಲೆ ಪರಿಶೀಲನೆ ಮಾಡ್ತಾರೆ. ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಪೊಲೀಸರ ಮುಂದಿದ್ದ ಪ್ರಶ್ನೆ ಅಂದ್ರೆ ಗಿಫ್ಟ್ ಬಾಕ್ಸ್ನಲ್ಲಿ ಬಿಟ್ಟು ಇಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದು ಯಾರು ಅನ್ನೋದು. ರಾಯ್ಪುರದ ಈ SK ಸಿನ್ಹಾ ಯಾರು? ಇವರು ಜೆಂಟ್ಸಾ ಲೇಡೀಸಾ? ಅವ್ರ್ಯಾಕೆ ಇವರನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಬಾಕಿ ಇತ್ತು. ಪೊಲೀಸರಿಗೆ ಇದೊಂದು ಬ್ಲೈಂಡ್ ಕೇಸ್ ಆಗಿತ್ತು. 2 ದಿನದ ನಂತರ ರೀಮಾಳನ್ನ ಕಟಕ್ನ ಬರ್ಲಾದಲ್ಲಿರುವ SCB ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿನ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಚಿಕಿತ್ಸೆ ಮುಂದುವರಿಸ್ತಾರೆ. ರೀಮಾಳ ಎದೆ, ಹೊಟ್ಟೆ ಮತ್ತು ಕಾಲುಗಳು ಸೇರಿದಂತೆ ದೇಹದ ಇನ್ನಿತರೆ ಭಾಗ 40% ಸುಟ್ಟೋಗಿದೆ ಅಂತ ವೈದ್ಯರು ಹೇಳಿದ್ರು. ಗಾಯಗಳಲ್ಲಿ ಇನ್ನೂ ಗನ್ ಪೌಡರ್ ಸ್ಮೆಲ್ ಬರ್ತಾ ಇತ್ತು. ಇನ್ನೂ ಕೆಲವು ದಿನ ಏನೂ ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ರೀಮಾಗೆ SCB ಆಸ್ಪತ್ರೆಯಲ್ಲೇ ಸುಮಾರು 25 ದಿನ ಟ್ರೀಟ್ಮೆಂಟ್ ನಡೆಯುತ್ತೆ. ದೇವರ ದಯೆಯಿಂದಾಗಿ ಸ್ಲೋಲಿ ರೀಮಾ ರಿಕವರ್ ಆಗ್ತಾಳೆ. ಎಂಥ ವಿಪರ್ಯಾಸ ಅಂದ್ರೆ ಅವಳಿಗೆ ಗಂಡ ಮತ್ತು ಅಜ್ಜಿ ಸತ್ತಿರೋ ಬಗ್ಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಚೇತರಿಕೆ ಆದ್ಮೇಲೆ ಅಲ್ಲೇ ಇದ್ದ ನ್ಯೂಸ್ ಪೇಪರ್ನಲ್ಲಿ ಬ್ಲಾಸ್ಟ್ನ ಸುದ್ದಿ ಓದ್ತಾಳೆ. ಅವಳ ದುಃಖದ ಕಟ್ಟೆ ಒಡೆದಿತ್ತು. ತನ್ನ ತಂದೆಯನ್ನ ತಪ್ಪಿಕೊಂಡು ಚಿಕ್ಕ ಮಗು ಥರ ಅಳ್ತಾಳೆ. ನನಗೆ ಸೌಮ್ಯ ಬೇಕು ಅಂತ ರಚ್ಚೆ ಹಿಡಿದು ಗೋಳಾಡ್ತಾಳೆ. ಅವತ್ತು ಅಲ್ಲಿ ಆ ಮದುಮಗಳನ್ನ ಸಮಾಧಾನ ಮಾಡೋ ಧೈರ್ಯ ಮತ್ತು ತಾಕತ್ತು ಯಾರಿಗೂ ಇರಲಿಲ್ಲ ಬಿಡಿ. ಇತ್ತ 25 ದಿನ ಕಳೆದ್ರೂ ಪೊಲೀಸರಿಗೆ ಏನೂ ಕ್ಲೂ ಸಿಕ್ಕಿರಲಿಲ್ಲ. ಯಾವಾಗ ರೀಮಾಗೆ ಪ್ರಜ್ಞೆ ಬಂದಿದೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೋ ಕೂಡಲೇ ಅವಳ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಆಸ್ಪತ್ರೆಗೆ ಹೋಗ್ತಾರೆ. ರೀಮಾ ಮನೆಗೆ ಪಾರ್ಸಲ್ ಬಂದಿದ್ರ ಬಗ್ಗೆ ಹೇಳ್ತಾಳೆ. ಪೊಲೀಸರು ರಾಯ್ಪುರ್ನ SK ಸಿನ್ಹಾ ಬಗ್ಗೆ ಕೇಳ್ತಾರೆ. ಬಟ್ ಅವಳಿಗೆ ಈ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಗಿಫ್ಟ್ ಬಾಕ್ಸ್ನಲ್ಲಿ ಪ್ಲಾಂಟ್ ಮಾಡಲಾಗಿದೆ ಅಂದ್ರೆ ಇದು ಯಾರೋ ದ್ವೇಷಕ್ಕಾಗಿ ಮಾಡಿರೋ ಕೆಲಸ ಅನ್ನೋದು ಖಚಿತವಾಗಿತ್ತು. ಇನ್ನೂ ಮದುವೆಯಾಗಿ 5 ದಿನಕ್ಕೆ ಈ ಪಾರ್ಸಲ್ ಬಂದಿದೆ ಅಂದ್ರೆ ಯಾರೋ ಪಾಗಲ್ ಪ್ರೇಮಿಯ ಕೃತ್ಯವೂ ಇರಬಹುದು ಅಂತ ಪೊಲೀಸರು ಶಂಕಿಸ್ತಾರೆ. ಹಾಗಾಗಿ ಸೌಮ್ಯ ಸಾಹುಗೆ ಈ ಮೊದಲು ಏನಾದರೂ ಲವ್ ಅಫೇರ್ ಇತ್ತಾ ಅಂತ ಚೆಕ್ ಮಾಡ್ತಾರೆ. ಅವರ ರಿಲೇಟಿವ್ಸ್ ಹತ್ರ ವಿಚಾರಿಸ್ತಾರೆ. ಈ ಮಧ್ಯೆ ಸೌಮ್ಯ ಬಗ್ಗೆ ಸಂಶಯ ಪಡುವಂಥದ್ದು ಏನೂ ಸಿಗಲ್ಲ. ಆದ್ರೆ ರೀಮಾಳ ರಿಲೇಟಿವ್ಸ್ ಮತ್ತು ಅವಳ ನೆರೆಹೊರೆಯವರ ಹತ್ರ ಎನ್ಕ್ವೈರಿ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಲೀಡ್ ಸಿಕ್ಕಿತ್ತು. ಸೌಮ್ಯ ಸಾಹು ಜೊತೆ ಮದುವೆ ಆಗೋ ಮುಂಚೆ ರೀಮಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಆದ್ರೆ ಇಬ್ಬರ ಮಧ್ಯೆ ಏನೋ ಸಮಸ್ಯೆ ಆಗಿ ಇಬ್ಬರು ಸೆಪರೇಟ್ ಆಗಿಬಿಟ್ಟಿದ್ರು. ಈ ಬಗ್ಗೆ ಸೌಮ್ಯ ತಂದೆ ತಾಯಿ ಹತ್ರ ವಿಚಾರಿಸ್ತಾರೆ. ಹೌದು ಸರ್, ಬಾಯ್ ಫ್ರೆಂಡ್ ಇದ್ದದ್ದು ನಿಜ, ಬಟ್ ಅವರು ಬ್ರೇಕಪ್ ಮಾಡ್ಕೊಂಡಿದ್ರು. ಅದಾದ ಮೇಲೆ ಅವಳ ಒಪ್ಪಿಗೆ ಮೇರೆಗೆ ನಾವು ಸೌಮ್ಯ ಜೊತೆ ಮದುವೆ ಮಾಡಿದ್ದು ಅಂತಾರೆ. ಹಾಗಾದ್ರೆ ಆ ಹುಡುಗ ರೀಮಾಗೆ ಏನಾದರೂ ತೊಂದರೆ ಕೊಡ್ತಿದ್ನಾ ಅಂತ ಕೇಳಿದ್ಕೆ ನೇರವಾಗಿ ಅವನು ಯಾವತ್ತೂ ತೊಂದರೆ ಕೊಟ್ಟ ಬಗ್ಗೆ ರೀಮಾ ನಮಗೆ ಹೇಳಿಲ್ಲ ಸರ್. ಬಟ್ ಎಂಗೇಜ್ಮೆಂಟ್ ಆದ್ಮೇಲೆ ಅವನು ಕಾಲ್ ಮಾಡಿದ್ದ. ಮದುವೆಗೂ 8 ತಿಂಗಳ ಹಿಂದೆ ಸೌಮ್ಯಗೆ ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ದ. ಬಟ್ ನಾವ್ಯಾರೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅಂತಾರೆ. ಪೊಲೀಸರು ಆ ನಂಬರ್ ತಗೊಂಡು ಚೆಕ್ ಮಾಡ್ತಾರೆ. ಆ ನಂಬರ್ ರೀಮಾಳ ಎಕ್ಸ್ ಬಾಯ್ ಫ್ರೆಂಡ್ನದ್ದೇ ಆಗಿತ್ತು. ಅವನೇ ಸೌಮ್ಯಗೆ ಫೋನ್ ಮಾಡಿ, ನಾನು ಅವಳ ಬಾಯ್ ಫ್ರೆಂಡ್, ನಾನು ಬಡವ, ನೀನು ತುಂಬ ಶ್ರೀಮಂತ, ಅದಕ್ಕೆ ರೀಮಾ ನನ್ನನ್ನು ಬಿಟ್ಟು ನಿನ್ನ ಜೊತೆ ಮದುವೆ ಆಗ್ತಿದ್ದಾಳೆ ಅಂತ ಹೇಳಿದ್ದ. ಈ ಬಗ್ಗೆ ಸೌಮ್ಯ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ. ಎಲ್ಲರ ಬದುಕಲ್ಲೂ ಒಂದು ಪಾಸ್ಟ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಮರೆತು ಮುಂದಿನ ಜೀವನ ರೂಪಿಸ್ಕೋಬೇಕು ಅಂತ ಸೌಮ್ಯ ರೀಮಾಗೆ ಹೇಳಿದ್ದ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅಲ್ಲಿಗೆ ಇದು ರೀಮಾ ಬಾಯ್ ಫ್ರೆಂಡ್ನದ್ದೇ ಕೃತ್ಯ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ. ಬಹುಶಃ ನನಗೆ ಸಿಗದವಳು ಯಾರಿಗೂ ಸಿಗಬಾರ್ದು ಅಂತ ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಅವನೇ ಪಾರ್ಸಲ್ ಕಳಿಸಿರ್ಬೇಕು ಅನ್ನೋ ಥಿಯರಿ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಅವನನ್ನ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ. ಪೊಲೀಸರು ಕೇಳೋಕ್ಕೂ ಮೊದಲೇ, ಸರ್, ನನಗೆ ರೀಮಾ ಮೇಲೆ ಸಿಟ್ಟು ಇದ್ದದ್ದು ನಿಜ, ಆದರೆ ನಾನು ಅವಳನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೆ. ಅವಳನ್ನ ಕೊಲ್ಲೋ ಬಗ್ಗೆ ನಾನು ಯಾವತ್ತೂ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂತಾನೆ. ರೀಮಾಳ ಜೊತೆ ಸ್ಪೆಂಡ್ ಮಾಡಿದ್ದ ದಿನಗಳನ್ನು ನೆನೆಸ್ಕೊಂಡು ಅಳ್ತಾನೆ. ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಲ್ಲ. ನನ್ನ ಜೊತೆ ಅವಳು ಮದುವೆ ಆಗದಿದ್ರು ಅವಳು ಎಲ್ಲೋ ಸುಖವಾಗಿ ಇದ್ರೆ ಸಾಕು ಅಂದ್ಕೊಂಡವನು ನಾನು. ನಾನೇನಾದರೂ ಆ ಥರ ಮಾಡಬೇಕು ಅಂದಿದ್ರೆ ಅವಳ ಮದುವೆ ಟೈಮಲ್ಲೇ ಹೋಗಿ ಗಲಾಟೆ ಮಾಡ್ತಾ ಇದ್ದೆ. ಆದರೆ ಅವಳಿಗೆ ತೊಂದರೆ ಕೊಡೋದು ನನಗೆ ಇಷ್ಟ ಇಲ್ಲ. ನಾನು ಆ ಪಾರ್ಸಲ್ ಕಳಿಸಿಲ್ಲ ಅಂತಾನೆ. ಕೋರ್ಟ್ ಪರ್ಮಿಷನ್ ತಗೊಂಡು ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತಾರೆ. ಅವನು ನಿಜ ಹೇಳಿದ್ದ. ಈ ಕೊಲೆಗೂ ಅವನಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಅಲ್ಲಿಗೆ ಪೊಲೀಸರ ಮೊದಲ ಥಿಯರಿ ಫೇಲ್ ಆಗಿತ್ತು. ಪೊಲೀಸರ ತನಿಖೆ ಮತ್ತೆ ಝೀರೋಗೆ ಬಂದು ನಿಂತಿತ್ತು. ಪೊಲೀಸರು ಮತ್ತೆ ಸ್ಕ್ರ್ಯಾಚ್ನಿಂದ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಗೆ ಇದೊಂದು ಬ್ಲೈಂಡ್ ಕೇಸ್ ಆಗಿತ್ತು.
ಸೌಮ್ಯ ಸಾಹು ಫ್ಯಾಮಿಲಿ ಜೊತೆಗೆ ಯಾರಿಗಾದ್ರೂ ಹಳೆ ದ್ವೇಷ ಇತ್ತಾ ಅನ್ನೋ ಆ್ಯಂಗಲ್ನಲ್ಲಿ ತನಿಖೆ ಶುರು ಮಾಡ್ತಾರೆ. ಇಲ್ಲೂ ಪೊಲೀಸರಿಗೆ ನಿರಾಸೆಯಾಗಿತ್ತು. ಯಾಕಂದರೆ ಈ ಫ್ಯಾಮಿಲಿ ಜೊತೆ ಯಾರಿಗೂ ದ್ವೇಷ ಇರಲಿಲ್ಲ. ಇವರು ಎಲ್ಲರ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡ್ತಾ ಇದ್ರು. ಈ ನಡುವೆ ಪೊಲೀಸರ ಒಂದು ಟೀಮ್ ಆ ಪಾರ್ಸಲ್ ಎಲ್ಲಿಂದ ಬಂದಿತ್ತು, ಯಾರು ಕಳಿಸಿದ್ದು ಅನ್ನೋದರ ತನಿಖೆ ಮಾಡ್ತಾ ಇತ್ತು. ಆ ಪಾರ್ಸಲ್ ಕಳಿಸಿದ್ದ ಕೊರಿಯರ್ ಕಂಪನಿ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಪಾರ್ಸಲನ್ನು ರಾಯ್ಪುರ್ನ ಸ್ಕೈಕಿಂಗ್ ಕೊರಿಯರ್ ಸರ್ವಿಸ್ನಿಂದ ಕಳಿಸಲಾಗಿತ್ತು. ಪೊಲೀಸರು ಸ್ಕೈಕಿಂಗ್ ಕೊರಿಯರ್ ಸರ್ವಿಸ್ನ ರಾಯ್ಪುರ್ ಮತ್ತು ಪ್ರತಾಪ್ಗಢ್ ಬ್ರಾಂಚ್ಗೆ ಹೋಗ್ತಾರೆ. ಅಲ್ಲಿನ ಡಾಕ್ಯುಮೆಂಟ್ಸ್ ಸೀಸ್ ಮಾಡಿ ಫೊರೆನ್ಸಿಕ್ ಅನಾಲಿಸಿಸ್ಗೆ ರಾಯ್ಗಢ್ನ FSLಗೆ ಕಳಿಸ್ತಾರೆ. ಹೀಗಿರುವಾಗ 15 ಫೆಬ್ರವರಿ 2018ಕ್ಕೆ ಒಂದು ಎಂಟ್ರಿ ಸಿಗುತ್ತೆ. ಅದರಲ್ಲಿ ಪಾರ್ಸಲ್ ಕಳಿಸಿದವರ ಹೆಸರು SK ಶರ್ಮಾ ಅಂತ ಬರೆದಿತ್ತು. ಅಂದರೆ ಗಿಫ್ಟ್ ಬಾಕ್ಸ್ ಮೇಲೆ ಬರೆದಿದ್ದು SK ಸಿನ್ಹಾ, ಬಟ್ ಕಳಿಸಿರೋದು SK ಶರ್ಮಾ. ಮತ್ತೆ ಸ್ಕೈಕಿಂಗ್ ಕೊರಿಯರ್ ಆಫೀಸ್ಗೆ ಹೋಗ್ತಾರೆ. ವಿಚಾರಣೆ ಮಾಡಿದಾಗ ಹೆಸರು, ಫೋನ್ ನಂಬರ್, ಅಡ್ರೆಸ್ ಎಲ್ಲ ಫೇಕ್ ಅಂತ ಗೊತ್ತಾಗುತ್ತೆ. ಆ ದಿನದ CCTV ಫುಟೇಜ್ ತೋರಿಸಿ ಅಂತಾರೆ. ಆದರೆ ಆಫೀಸ್ನ CCTV ಕಳೆದ 4-5 ತಿಂಗಳಿಂದ ಹಾಳಾಗಿತ್ತು. ಮತ್ತೆ ಪೊಲೀಸರು ಡೆಡ್ ಎಂಡ್ಗೆ ಬಂದು ನಿಂತಿದ್ರು. ಘಟನೆ ಆಗಿರೋದು ಫೆಬ್ರವರಿಯಲ್ಲಿ, ಆದರೆ ಫೆಬ್ರವರಿ ಕಳೆದು ಮಾರ್ಚ್ ತಿಂಗಳು ಬಂದಿತ್ತು. ಪೊಲೀಸರಿಗೆ ಇದುವರೆಗೆ ಏನೂ ಸ್ಟ್ರಾಂಗ್ ಲೀಡ್ ಸಿಕ್ಕಿರಲಿಲ್ಲ. ಮೀಡಿಯಾದಲ್ಲಿ ಯದ್ವಾ ತದ್ವಾ ಸುದ್ದಿ ಪ್ರಸಾರವಾಗ್ತಿತ್ತು. ಜನ ಕೂಡ ಇಷ್ಟು ದಿನ ಆದರೂ ಯಾಕೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ರೊಚ್ಚಿಗೆದ್ದಿದ್ರು. ಪೊಲೀಸರ ಮೇಲೆ ಪ್ರೆಷರ್ ಜಾಸ್ತಿ ಆಗಿತ್ತು. ಒರಿಸ್ಸಾ ಸರ್ಕಾರ ಕೇಸ್ನ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಕೇಸ್ ಜವಾಬ್ದಾರಿ ಒಡಿಶಾ ಕ್ರೈಮ್ ಬ್ರಾಂಚ್ನ IG ಅರುಣ್ ಬೋತ್ರಾ ಹೆಗಲಿಗೆ ಬೀಳುತ್ತೆ. ಅರುಣ್ ಬೋತ್ರಾ ಮತ್ತೆ ಝೀರೋದಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಕೇಸ್ ಫೈಲ್ ತರಿಸ್ಕೊಂಡು ಸ್ಟಡಿ ಮಾಡ್ತಾರೆ. ಎಲ್ಲ ಸಾಕ್ಷ್ಯಗಳನ್ನು ಆರಂಭದಿಂದ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಅವರಿಗೂ ಅಂಥದ್ದೇನೂ ಪ್ರೋಗ್ರೆಸ್ ಸಿಗಲ್ಲ. ಅಲ್ಲಿಗೆ ಮಾರ್ಚ್ ಕಳೆದು ಏಪ್ರಿಲ್ ಬರುತ್ತೆ. ಈ ವೇಳೆ ಸೈಬರ್ ಕ್ರೈಮ್ ಟೀಮ್ ಒಂದು ಮಹತ್ವದ ಅಬ್ಸರ್ವೇಷನ್ ಮಾಡಿತ್ತು. ಪಾರ್ಸಲ್ ಕೊರಿಯರ್ ಮಾಡಿದ ಬಳಿಕ 2 ಸಲ ಒರಿಸ್ಸಾದ ಬಾಲಂಗೀರ್ ಜಿಲ್ಲೆಯ ಒಂದು ಪ್ರೈವೇಟ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನಿಂದ ಅದನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಲಾಗ್ತಿತ್ತು. ಇದು ಈವರೆಗೆ ಸಿಕ್ಕ ದೊಡ್ಡ ಲೀಡ್ ಆಗಿತ್ತು. ಆ ಕಂಪ್ಯೂಟರ್ ಕೇಂದ್ರ ಪಟ್ನಾಗಢ್ನಿಂದ ಸುಮಾರು 119 ಕಿಲೋಮೀಟರ್ ದೂರ ಇತ್ತು. ಪಾರ್ಸಲ್ ಕಳಿಸಿದವನೇ ಅದನ್ನ ಟ್ರ್ಯಾಕ್ ಮಾಡ್ತಾ ಇರಬಹುದು ಅಂತ ಪೊಲೀಸರು ಆ ಆ್ಯಂಗಲ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಬಟ್ ಇಲ್ಲೂ ಪೊಲೀಸರಿಗೆ ನಿರಾಸೆಯಾಗಿತ್ತು. ಯಾಕಂದ್ರೆ ಇದನ್ನ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಲ್ಲ, ಬದಲಿಗೆ ಕಂಪನಿಯವರ ರೂಟೀನ್ ಚೆಕ್ ಆಗಿತ್ತು. ಈಗ ಪೊಲೀಸರ ಹತ್ರ ಇದ್ದದ್ದು ಒಂದೇ ಕ್ಲೂ, ಅದು SK ಶರ್ಮಾ ಅನ್ನೋ ಹೆಸರು. ಅವತ್ತು 4 ಏಪ್ರಿಲ್ 2018 ಬಾಲಂಗೀರ್ ಪೊಲೀಸ್ ಸ್ಟೇಷನ್ಗೆ ಒಂದು ಅನಾಮಧೇಯ ಲೆಟರ್ ಬರುತ್ತೆ. ಆ ಎನ್ವಲಪ್ ಮೇಲೆ ಇಂಪಾರ್ಟೆಂಟ್ ಲೆಟರ್ ಅಂತ ಮಾತ್ರ ಬರೆಯಲಾಗಿತ್ತು. ಪೊಲೀಸರು ಅದನ್ನು ಲ್ಯಾಬ್ಗೆ ಕಳಿಸ್ತಾರೆ. ಲೆಟರ್ನ ಸ್ಕ್ಯಾನ್ ಕಾಪಿಯನ್ನು ಅರುಣ್ ಬೋತ್ರಾ ಅವರಿಗೆ ಕಳಿಸ್ತಾರೆ. ಪತ್ರವನ್ನು ಪೊಲೀಸರಿಗೆ ಅಂತಾನೆ ಬರೆಯಲಾಗಿತ್ತು. ಇದರಲ್ಲಿ ಪಾರ್ಸಲನ್ನು SK ಸಿನ್ಹಾ ಎಂಬುವವನು ಕಳಿಸಿದ್ದಾನೆ. ಅಲ್ಲದೆ ಆ ವ್ಯಕ್ತಿ ಅದೇ ಹೆಸರಲ್ಲಿ ಆಧಾರ್ ಕಾರ್ಡ್ ಕೂಡ ಮಾಡಿಸಿಕೊಂಡಿದ್ದಾನೆ. ಈ ಕೃತ್ಯವನ್ನು 3 ಜನ ಸೇರಿಕೊಂಡು ರಾಯ್ಪುರ್ನಿಂದ ಮಾಡಿದ್ದಾರೆ. ಪೊಲೀಸರನ್ನ ಮಿಸ್ಲೀಡ್ ಮಾಡೋಕೆ ಅಂತಾನೆ ಹೀಗೆ ಮಾಡಿದ್ದಾರೆ ಅಂತ ಆ ಲೆಟರ್ನಲ್ಲಿ ಬರೆಯಲಾಗಿತ್ತು. ಜೊತೆಗೆ ಈ ಫ್ಯಾಮಿಲಿಯಿಂದ ನಮಗೆ ತುಂಬ ದ್ರೋಹ ಆಗಿದೆ, ಕೋಟ್ಯಾಂತರ ರೂಪಾಯಿಯ ಲಾಸ್ ಆಗಿದೆ ಅಂತಾನು ಮೆನ್ಷನ್ ಮಾಡಲಾಗಿತ್ತು. ಕಾನೂನು ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ, ಇಡೀ ಫ್ಯಾಮಿಲಿಯನ್ನ ಮುಗಿಸಿದ್ರೂ ನಮಗೆ ಆಗಿರೋ ನಷ್ಟ ಪರಿಹಾರ ಆಗಲ್ಲ ಅಂತ ಬರೆಯಲಾಗಿತ್ತು. ಲೆಟರ್ನ ಕೊನೆಯಲ್ಲಿ ಅಮಾಯಕರನ್ನ ಹಿಡಿದು ಟಾರ್ಚರ್ ಕೊಡಬೇಡಿ, ಸುಮ್ಮನಿರಿ ಅಂತಾನೂ ಬರೆದಿತ್ತು. ಲೆಟರ್ ಓದಿದ ಪೊಲೀಸರಿಗೆ ಬಹುಶಃ ಪ್ರಾಪರ್ಟಿ ಡಿಸ್ಪ್ಯೂಟ್ನಿಂದಾಗಿ ಈ ಕೊಲೆ ಆಗಿರಬಹುದು ಅನ್ನೋ ಅನುಮಾನ ಬರುತ್ತೆ. ಅರುಣ್ ಬೋತ್ರಾ ಹೀಗೆ ಕೂತು ಆ ಪಾರ್ಸಲ್ ಬುಕ್ಕಿಂಗ್ ರಿಸೀಟನ್ನು ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಇದರಲ್ಲಿ ಸೆಂಡರ್ ಹೆಸರನ್ನ ಕೆಟ್ಟ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೆಯಲಾಗಿತ್ತು. ಸರಿಯಾಗಿ ನೋಡಿದಾಗ ಗೊತ್ತಾಗಿದ್ದು ಅದು SK ಶರ್ಮಾ ಅಲ್ಲ, ಬದಲಿಗೆ SK ಸಿನ್ಹಾ ಅಥವಾ SK ಸಿಂಗ್. ಪೊಲೀಸರು ಮತ್ತು ಮೀಡಿಯಾ ಇಬ್ಬರು SK ಶರ್ಮಾ ಅಂತ ಅಪಾರ್ಥ ಮಾಡಿಕೊಂಡಿದ್ರು. ಆ ಲೆಟರ್ ಓದಿದ ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಆಗಿತ್ತು. ಲೆಟರ್ ಕಳಿಸಿರೋನಿಗೆ ಸೌಮ್ಯ ಸಾಹು ಕೊಲೆ ಬಗ್ಗೆ, ಬ್ಲಾಸ್ಟ್ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿಂದ ಪೊಲೀಸರು ಆ ಲೆಟರ್ನ ಇಂಪಾರ್ಟೆಂಟ್ ಲೀಡ್ ಆಗಿ ಬಳಸಿಕೊಳ್ಳೋಕೆ ಮುಂದಾಗ್ತಾರೆ. ಮತ್ತೆ 4 ಟೀಮ್ ಮಾಡ್ತಾರೆ. ಒಂದು ಟೀಮ್ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಿಚಾರಣೆ ಮಾಡಿದರೆ, ಮತ್ತೊಂದು ಟೀಮ್ 1000ಕ್ಕಿಂತ ಹೆಚ್ಚು ಫೋನ್ ನಂಬರ್ ವೆರಿಫೈ ಮಾಡುತ್ತೆ. 3ನೇ ಟೀಮ್ ರೀಮಾ ಮತ್ತು ಸೌಮ್ಯನ ಫೋನ್ ಮತ್ತು ಲ್ಯಾಪ್ಟಾಪ್ ಸಂಪೂರ್ಣವಾಗಿ ಎಕ್ಸಾಮಿನ್ ಮಾಡ್ತಾರೆ. ಲೆಟರ್ನಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಬಗ್ಗೆ ಬರೆದಿದ್ದ ಕಾರಣ ಸೌಮ್ಯ ಪೋಷಕರ ಹತ್ರ ವಿಚಾರಣೆ ಮಾಡ್ತಾರೆ. ಈ ವೇಳೆ ಸಂಜುಕ್ತ ಸಾಹು ಮತ್ತು ರವೀಂದ್ರ ಸಾಹು, ಸರ್ ನಮಗೆ ಯಾರ ಜೊತೆನೂ ದ್ವೇಷ ಇಲ್ಲ, ಜಮೀನು ವ್ಯಾಜ್ಯ ಅಂತೂ ಇಲ್ವೇ ಇಲ್ಲ ಅಂತಾರೆ.
ಬಟ್ ನಿಮ್ಮಿಂದ ತುಂಬ ಲಾಸ್ ಆಗಿದೆ ಅಂತ ಹೇಳಿ ನಮಗೆ ಒಂದು ಲೆಟರ್ ಬಂದಿದೆ ಅಂತಾರೆ. ಆ ಲೆಟರ್ನ ತೋರಿಸಿ ಅಂತ ಹೇಳಿದಾಗ ಪೊಲೀಸರು ಅವರಿಗೆ ಬಂದಿದ್ದ ಲೆಟರ್ ತೋರಿಸ್ತಾರೆ. ಸಂಜುಕ್ತ ಆ ಲೆಟರ್ ನೋಡ್ತಾರೆ. ಹೀಗೆ ಓದ್ತಾ ಇರಬೇಕಾದ್ರೆ ಒಂದು ಸೆಂಟೆನ್ಸ್ ಮೇಲೆ ದೃಷ್ಟಿ ಹೋಗುತ್ತೆ. ಆ ಸೆಂಟೆನ್ಸ್ನಲ್ಲಿ ಅಂಡರ್ಟೇಕಿಂಗ್ ದ ಪ್ರಾಜೆಕ್ಟ್ ಅಂತ ಬರ್ದಿತ್ತು. ಇದನ್ನ ಓದಿದ್ದೇ ತಡ. ಸರ್, ಈ ಲೈನ್ ನಾನು ಈ ಹಿಂದೆಯೂ ತುಂಬ ಸಲ ಕೇಳಿದ್ದೀನಿ ಅಂತ ಹೇಳ್ತಾ ಯೋಚಿಸೋಕೆ ತೊಡಗ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ನೆನಪಾಯ್ತು, ಅಂಡರ್ಟೇಕಿಂಗ್ ದ ಪ್ರಾಜೆಕ್ಟ್. ಈ ಲೈನ್ನ ನಮ್ಮ ಕಾಲೇಜಿನ ಎಕ್ಸ್ ಪ್ರಿನ್ಸಿಪಲ್ ಅವರು ಆವಾಗವಾಗ ಹೇಳ್ತಾ ಇದ್ರು. ಅವ್ರ ಹೆಸರು ಪುಂಜಿಲಾಲ್ ಮೆಹರ್. ಅವರು ಇಂಗ್ಲಿಷ್ ಲೆಕ್ಚರರ್ ಕೂಡ ಆಗಿದ್ರು. ಅವರು ಯಾವಾಗಲೂ ಅಂಡರ್ಟೇಕಿಂಗ್ ದ ಪ್ರಾಜೆಕ್ಟ್, ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಅನ್ನೋ ಫ್ರೇಸ್ ಪದೇ ಪದೇ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಅರೆ, ಇವರ ಮನೆಯಲ್ಲಾದ ಸ್ಫೋಟಕ್ಕೂ ಈ ಎಕ್ಸ್ ಪ್ರಿನ್ಸಿಪಲ್ಗೂ ಏನು ಸಂಬಂಧ? ಬಟ್ ಪೊಲೀಸರು ಯಾವ ಲೀಡನ್ನು ಈಸಿಯಾಗಿ ಬಿಡೋ ಸ್ಟೇಜಲ್ಲಿರಲಿಲ್ಲ. ಹಾಗಾಗಿ ಪುಂಜಿಲಾಲ್ ಮೆಹರ್ನ ವಿಚಾರಣೆಗೆ ಮುಂದಾಗ್ತಾರೆ. ಆವತ್ತು 24 ಏಪ್ರಿಲ್ 2018 ಪೊಲೀಸರು ಸೀದಾ ಪ್ರೊಫೆಸರ್ ಪುಂಜಿಲಾಲ್ ಮೆಹರ್ ಮನೆಗೆ ಹೋಗ್ತಾರೆ. ಮನೆಗೆ ಹೋದವರೇ, ಸರ್, ನೀವೊಬ್ಬ ಪ್ರೊಫೆಸರ್, ನಮಗೆ ಒಂದು ಕೇಸ್ ಸಾಲ್ವ್ ಮಾಡೋಕೆ ನಿಮ್ಮ ಎಕ್ಸ್ಪರ್ಟೀಸ್ನ ಸಹಾಯ ಬೇಕು ಅಂತ ಹೇಳ್ತಾರೆ. ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದ. ಆದರೂ ಏನೂ ಗೊತ್ತಾಗದವರಂತೆ ನಟಿಸಿ ತಮಗೆ ಬಂದಿದ್ದ ಲೆಟರ್ ಬಗ್ಗೆ ಹೇಳ್ತಾರೆ. ಸರ್, ಈ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅವತ್ತು ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬ ನನ್ನನ್ನು ಅಡ್ಡಗಟ್ಟಿ ಒಂದು ಲೆಟರ್ ಕೊಟ್ಟ. ಅದನ್ನು ಪೊಲೀಸ್ ಸ್ಟೇಷನ್ಗೆ ತಲುಪಿಸೋಕೆ ಹೇಳ್ದ. ಕೊಡಲಿಲ್ಲ ಅಂದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಧಮಕಿ ಹಾಕ್ದ ಸರ್. ಅದ್ಬಿಟ್ರೆ ಬೇರೇನು ಗೊತ್ತಿಲ್ಲ ಅಂತಾನೆ. ಅಲ್ಲಿಗೆ ಪೊಲೀಸರಿಗೆ ಇವನು ಬೂರಿ ಬಿಡ್ತಾ ಇದ್ದಾನೆ ಅನ್ನೋದು ಅರಿವಾಗಿತ್ತು. ಆಯಿತು ಪ್ರೊಫೆಸರ್, ಥ್ಯಾಂಕ್ ಯು. ಮತ್ತೆ ನಿಮ್ಮ ಸಹಾಯ ಬೇಕಾಗುತ್ತೆ. ದಯವಿಟ್ಟು ನೀವು ಸಿಟಿ ಬಿಟ್ಟು ಎಲ್ಲೂ ಹೋಗಬೇಡಿ ಅಂತ ಹೇಳಿ ಹೊರಟುಬಿಡ್ತಾರೆ. ಪೊಲೀಸರು ಪುಂಜಿಲಾಲ್ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿಸ್ತಾರೆ. ಕಾಲ್ ರೆಕಾರ್ಡ್ ತೆಗೆಸ್ತಾರೆ. ಪುಂಜಿಲಾಲ್ ಮೂವ್ಮೆಂಟ್ ಪ್ರತಾಪ್ಗಢ ಹತ್ರ ಇದ್ದದ್ದು ಗೊತ್ತಾಗುತ್ತೆ. ಅವತ್ತು 26 ಏಪ್ರಿಲ್ 2018 ಬೆಳಗ್ಗೆ 11 ಗಂಟೆ ಸಮಯ. ಮತ್ತಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದ ಪೊಲೀಸರು ಸೀದಾ ಪುಂಜಿಲಾಲ್ ಮನೆಗೆ ಹೋಗಿ ಅವರನ್ನ ಕರ್ಕೊಂಡು ಬರ್ತಾರೆ. ಪುಂಜಿಲಾಲ್ಗೆ ಪೊಲೀಸರ ಆತಿಥ್ಯದ ಬಗ್ಗೆ ಅರಿವಿತ್ತು. ಹಾಗಾಗಿ ಸರ್, ಎಲ್ಲ ನಿಜ ಹೇಳ್ತೀನಿ ಅಂತ ಪುಂಜಿಲಾಲ್ ಮೆಹರ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಪುಂಜಿಲಾಲ್ ಮೆಹರ್. ನನಗೆ 49 ವರ್ಷ. ನಿಮ್ಮನ್ನು ಮಿಸ್ಲೀಡ್ ಮಾಡೋಕೆ ನಾನೇ ಆ ಅನಾಮಧೇಯ ಪತ್ರ ಬರೆದಿದ್ದು. ಅದರಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್, ಹಣಕಾಸಿನ ವ್ಯವಹಾರ ಅಂತ ಸುಳ್ಳು ಹೇಳಿದ್ದೆ ಅಂತಾನೆ. ಅದು 2017ರ ಮಾತು. ಸಂಜುಕ್ತ ಸಾಹು ಮಗ ಸೌಮ್ಯ ಸಾಹು ಮತ್ತು ರೀಮಾಳ ಎಂಗೇಜ್ಮೆಂಟ್ ಆಗಿರೋ ಬಗ್ಗೆ ನನಗೆ ಗೊತ್ತಾಯಿತು. ಮದುವೆ 2018ರಲ್ಲಿ ಫಿಕ್ಸ್ ಆಗಿತ್ತು. ಈ ಮಾತು ಕೇಳಿ ನನಗೆ ಸಿಟ್ಟು ನೆತ್ತಿಗೇರಿತ್ತು. ಹೇಗಾದರೂ ಮಾಡಿ ಈ ಸಾಹು ಕುಟುಂಬದ ಸಂತೋಷ ಹಾಳು ಮಾಡಬೇಕು, ಅವರು ನೆಮ್ಮದಿಯಾಗಿ ಬದುಕಬಾರ್ದು ಅಂತ ನಾನೇ ಎಲ್ಲ ಪ್ಲಾನ್ ಮಾಡಿದ್ದು. ಇಂಟರ್ನೆಟ್ನಲ್ಲಿ ಐಡಿಯಾಸ್ ಹುಡುಕ್ತೆ. ಮೇಕಿಂಗ್ ಟ್ಯುಟೋರಿಯಲ್ ಸೇರಿದಂತೆ ಅದರ ರಿಲೇಟೆಡ್ ವಿಡಿಯೋಸ್ ಕಾಣಿಸ್ತು. ಅದರ ಬಗ್ಗೆ ಸುಮಾರು 7 ತಿಂಗಳ ಕಾಲ ಅಧ್ಯಯನ ಮಾಡಿದೆ. ದೀಪಾವಳಿ ಟೈಮಲ್ಲಿ ಪಟಾಕಿಗಳನ್ನು ತಂದು ಅದರಿಂದ ಗನ್ ಪೌಡರ್ ತೆಗೆದು ಚಿಕ್ಕ ಚಿಕ್ಕ ಬಾಂಬ್ ತಯಾರಿಸಿದೆ ಸರ್ ಅಂತಾನೆ. LED ಲೈಟ್ಗಳನ್ನು ಬಳಸಿ ಸಣ್ಣ ಸಣ್ಣ ಸ್ಫೋಟಗಳನ್ನು ನಡೆಸಿ ಟೆಸ್ಟ್ ಮಾಡಿದ್ದೆ. ಅದು ಸಕ್ಸಸ್ ಆಗಿತ್ತು ಅಂತ ಪುಂಜಿಲಾಲ್ ಹೇಳ್ತಾನೆ. ರೀಮಾ ಮತ್ತು ಸೌಮ್ಯ ಸಾಹು ಮದುವೆ ದಿನ ಮದುವೆ ಹಾಲ್ನಲ್ಲೇ ಬ್ಲಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಹೀಗಾಗಿ ಮದುವೆಗೂ 3 ದಿನ ಮುಂಚೆ ಫೆಬ್ರವರಿ 15ಕ್ಕೆ ನಾನು ಜ್ಯೋತಿ ವಿಕಾಸ್ ಕಾಲೇಜ್ಗೆ ಹೋದೆ. ಅಲ್ಲಿ ಅಟೆಂಡೆನ್ಸ್ ಹಾಕಿ ಅಲ್ಲಿಂದಾನೇ ಒಂದು ಕಾಟನ್ ಬಾಕ್ಸ್ ತಗೊಂಡು ಮನೆಗೆ ಬಂದೆ. ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಆಗಬಾರ್ದು ಅಂತ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಗಿಫ್ಟ್ ರ್ಯಾಪ್ ಮಾಡಿದೆ. ಇದಾದ ನಂತರ ಬಸ್ ಮೂಲಕ ಪಾರ್ಸೆಲ್ ಡೆಲಿವರಿ ಮಾಡೋ ಕೊರಿಯರ್ ಒಂದನ್ನು ಸೆಲೆಕ್ಟ್ ಮಾಡಿದೆ. ಅಲ್ಲಿಂದ ಕಳಿಸಿದ್ರೆ ಯಾರೂ ಸ್ಕ್ಯಾನ್ ಮಾಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ರಾಯ್ಪುರ್ನ ಕುರಿಯರ್ ಸರ್ವಿಸ್ನಿಂದ ಪಾರ್ಸೆಲ್ ಕಳಿಸಿದೆ ಸರ್ ಅಂತ ಪುಂಜಿಲಾಲ್ ಹೇಳ್ತಾನೆ. ಸ್ಟೇಷನ್ನ CCTVಯಲ್ಲಿ ಕಾಣಿಸಬಾರ್ದು ಅಂತ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ರಾಯ್ಪುರ್ಗೆ ಟ್ರಾವೆಲ್ ಮಾಡಿದೆ. ಯಾವ ಕೊರಿಯರ್ ಆಫೀಸ್ನಲ್ಲಿ CCTV ಇಲ್ಲ ಅನ್ನೋದನ್ನು ಮೊದಲೇ ಸ್ಟಡಿ ಮಾಡಿದ್ದೆ. ಸ್ಕೈ ಕಿಂಗ್ ಕುರಿಯರ್ಗೆ ಹೋಗಿ SK ಸಿನ್ಹಾ ಹೆಸರಲ್ಲಿ ಪಾರ್ಸೆಲ್ ಕಳಿಸಿದೆ. ಇದರಲ್ಲಿ ಸ್ವೀಟ್ಸ್ ಆ್ಯಂಡ್ ಗಿಫ್ಟ್ಸ್ ಇದೆ, ಆದಷ್ಟು ಬೇಗ ಕಳಿಸಿ, 2 ದಿನದಲ್ಲಿ ಡೆಲಿವರಿ ಕೊಡೋಕ್ಕಾಗದೆ ಹೋದರೆ ಹಾಳಾಗ್ಬಿಡುತ್ತೆ ಅಂದಿದ್ದೆ. ಅದೇ ದಿನ ನಾನು ರಿಟರ್ನ್ ಮನೆಗೆ ಬಂದೆ ಸರ್ ಅಂತ ಪುಂಜಿಲಾಲ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಆವತ್ತು ರಾತ್ರಿ ನಾನು ಕಣ್ಣು ತುಂಬ ನಿದ್ದೆ ಮಾಡಿದೆ. ಮದುವೆ ದಿನ ಬ್ಲಾಸ್ಟ್ ಆಗುತ್ತೆ ಅಂತ ಕಾದೆ. ಆದರೆ ಪಾರ್ಸೆಲ್ ರೀಚ್ ಆಗೋದು ಲೇಟ್ ಆಯಿತು. ಅವತ್ತು ನಾನೂ ಕೂಡ ಸೌಮ್ಯ ಮತ್ತು ರೀಮಾಳ ಮದುವೆ ಅಟೆಂಡ್ ಮಾಡಿದ್ದೆ.
ಅವರ ಫ್ಯಾಮಿಲಿ ತುಂಬ ಸಂತೋಷದಲ್ಲಿದ್ದರು. ಅವರ ಖುಷಿ ನೋಡಿ ನನಗೆ ಮೈಯೆಲ್ಲ ಉರಿದಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಸೂತಕದ ಛಾಯೆ ಇರುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಾಪಸ್ಸಾದೆ. ಅವತ್ತು ರಿಸೆಪ್ಷನ್ ದಿನ ಡೆಲಿವರಿ ಬಾಯ್ ಪಾರ್ಸಲ್ ಕೊಡೋಕೆ ಅವರ ಮನೆಗೆ ಹೋಗಿದ್ದ. ಆದರೆ ಮನೆಯಲ್ಲಿ ತುಂಬ ಗೆಸ್ಟ್ ಇದ್ದಿದ್ರಿಂದ ಡೆಲಿವರ್ ಮಾಡದೆ ವಾಪಸ್ ಹೋಗಿದ್ದ. ಆ ಕುರಿಯರ್ ಬಾಯ್ ಗಿಫ್ಟ್ ತಗೊಂಡೋಗಿ ಮತ್ತೆ ಆಫೀಸ್ನಲ್ಲೇ ಇಟ್ಟಿದ್ದ. 21, 22ಕ್ಕೆ ಅವನು ರಜೆಯಲ್ಲಿದ್ದ. ಅದಕ್ಕೆ 23 ಫೆಬ್ರವರಿಗೆ ಮನೆಗೆ ಹೋಗಿ ಕೊಟ್ಟ. ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗೋಯ್ತು. ಅಜ್ಜಿ ಮತ್ತು ಸೌಮ್ಯ ಸತ್ತು ಹೋದ್ರು. ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾನೆ. ಇವನ ಮಾತು ಕೇಳಿದ ಪೊಲೀಸರಿಗೆ ಇವನ್ಯಾರೋ ಸೈಕೋ ಅನಿಸ್ತಾ ಇತ್ತು. ಆದರೆ ಪೊಲೀಸರಿಗೆ ಇದುವರೆಗೆ ಈ ಕೊಲೆಗೆ ಮೋಟಿವ್ ಏನು ಅನ್ನೋದು ಗೊತ್ತಾಗಿರಲಿಲ್ಲ. ಸರಿ, ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಸರ್, ಅದು 2009ರ ಮಾತು. ನಾನು ಜ್ಯೋತಿ ವಿಕಾಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ಪ್ರಿನ್ಸಿಪಲ್ ಪೋಸ್ಟ್ ನನ್ನ ಐಡೆಂಟಿಟಿ ಆಗಿತ್ತು. 2014ರಲ್ಲಿ ಸಂಜುಕ್ತಾ ಸಾವು ಹೊಸದಾಗಿ ಹಿಸ್ಟ್ರಿ ಲೆಕ್ಚರರ್ ಆಗಿ ಜಾಯ್ನ್ ಆದರು. ಅವರು ನನಗಿಂತ 13 ವರ್ಷ ಸೀನಿಯರ್. ಹಾಗಾಗಿ ಅವರನ್ನು ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ ಮಾಡಿದ್ರು. ಇದರಿಂದ ನನಗೆ ತುಂಬ ಸಿಟ್ಟು ಬಂದಿತ್ತು. ನಾನು ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದೆ. ಇನ್ಫ್ಯಾಕ್ಟ್ 2014ರಿಂದ 17ರ ತನಕ ನಾನು ಸಂಜುಕ್ತಾ ಸಾವುಗೆ ತುಂಬ ಟಾರ್ಚರ್ ಕೊಟ್ಟೆ. ಆದರೂ ಅವರು ಕಾಲೇಜ್ ಬಿಡಲಿಲ್ಲ ಅಂತಾನೆ. ನಾನು ಸಂಜುಕ್ತಾ ಸಾಹುಗೆ ಒಂಚೂರು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅವರನ್ನು ಹೇಗಾದರೂ ಮಾಡಿ ಡಿಫೇಮ್ ಮಾಡಬೇಕು, ಅವರನ್ನು ಕಾಲೇಜ್ನಿಂದ ತೆಗಿಸಬೇಕು ಅಂತ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೆ. ಕಾಲೇಜ್ ಗೋಡೆಗಳ ಮೇಲೆ ಸಂಜುಕ್ತಾ ವಿರುದ್ಧ ಕೆಟ್ಟದಾಗಿ ಬರಿತಾ ಇದ್ದೆ. ಆದರೂ ಅವರಿಗೆ ಅದೇನು ಎಫೆಕ್ಟ್ ಆಗಲಿಲ್ಲ. ಮೇ 2017ಕ್ಕೆ ಗೌರ್ಮೆಂಟ್ ಆರ್ಡರ್ ಬಂದರೂ ನಾನು ಪ್ರಿನ್ಸಿಪಲ್ ಪೋಸ್ಟ್ ಬಿಟ್ಟಿರಲಿಲ್ಲ ಅಂತಾನೆ. ಒಂದಿನ ಸಂಜುಕ್ತಾ ನನ್ನ ಚೇರ್ ಪಕ್ಕದಲ್ಲಿ ಮತ್ತೊಂದು ಚೇರ್ ಹಾಕಿಸ್ಕೊಂಡ್ರು. ನನ್ನ ಕ್ಯಾಬಿನ್ನಿಂದನೇ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಫೈನಲಿ ನಾನು ನನ್ನ ಪೋಸ್ಟ್ ಬಿಟ್ಟು ಕೆಳಗಿಳಿಬೇಕಾಯಿತು. ಇದರಿಂದ ನನಗೆ ತುಂಬ ಅವಮಾನ ಮತ್ತು ಹಿಂಸೆ ಆಗಿತ್ತು. ನೀವು ನನ್ನನ್ನು ಸೋಲಿಸಿಬಿಟ್ರಿ. ಆದರೆ ಇದು ಜಸ್ಟ್ ಬಿಗಿನಿಂಗ್. ನೋಡಿ, ನಾನು ಏನು ಮಾಡ್ತೀನಿ ಅಂತ ಲಾಸ್ಟ್ ಡೇ ಅವರಿಗೆ ಧಮಕಿ ಹಾಕಿದ್ದೆ. ನನ್ನ ಈಗೋ ಹರ್ಟ್ ಆಗಿತ್ತು. ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಹವಣಿಸ್ತಾ ಇದ್ದೆ. ಅದಕ್ಕೆ ಗಿಫ್ಟ್ ಬಾಕ್ಸ್ನಲ್ಲಿ ಬಿಟ್ಟೆ ಅಂತ ಪುಂಜಿಲಾಲ್ ಹೇಳ್ತಾನೆ. ಎಂಥ ಪಾಪಿರಿ ಇವನು. ಪ್ರಿನ್ಸಿಪಲ್ ಪೋಸ್ಟ್ ಹೋಯ್ತು ಅನ್ನೋ ಕಾರಣಕ್ಕೆ ಒಂದು ಕುಟುಂಬವನ್ನೇ ಮುಗಿಸೋ ಯೋಚನೆ ಮಾಡ್ತಾನೆ ಅಂದರೆ ಇವನೆಂಥ ಶಿಕ್ಷಕ, ಇವನು ರಾಕ್ಷಸ. ಪೊಲೀಸರು ಅವನು ಇರ್ತಿದ್ದ ಮನೆಗೆ ಹೋಗಿ ಪ್ರಿಂಟರ್, ಲ್ಯಾಪ್ಟಾಪ್, ಎನ್ವೆಲಪ್ಸ್, ಕಾಟನ್ ಬಾಕ್ಸಸ್, ಪಟಾಕಿಯ ರಾಸಾಯನಿಕ, ಕುರಿಯರ್ ರಿಸೀಟ್, ಬಾಂಬ್ ತಯಾರಿಸೋ ಇನ್ನಿತರ ವಸ್ತುಗಳು ಸೇರಿದಂತೆ ಹಲವು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಅಲ್ಲದೆ ಡಿಲೀಟೆಡ್ ವಾಟ್ಸಪ್ ಚಾಟ್ಸ್, ಸರ್ಚ್ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕ್ರೈಮ್ ಪ್ಯಾಟರ್ನ್ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿಸ್ತಾರೆ. ಅವನು ಏನೇನು ಮಾಡ್ದ ಅದನ್ನೆಲ್ಲ ಮತ್ತೆ ಮಾಡಿ ತೋರಿಸುವಂತಾರೆ. ಅವನು ಮತ್ತೆ ಮಾಡಿ ತೋರಿಸ್ತಾನೆ. ಅದನ್ನು ಪೊಲೀಸರು ರೆಕಾರ್ಡ್ ಮಾಡ್ಕೋತಾರೆ. ತಯಾರಿಸಲು ಬಳಸಿದ ಕಬ್ಬಿಣದ ಪೀಸಸ್ ಮತ್ತು ಹೆಚ್ಚುವರಿ ಪುಡಿಯನ್ನು ಅವನು ಕಾಲೇಜಿನ ಹಿಂಭಾಗದ ಕೆರೆಯಲ್ಲಿ ಎಸೆದಿದ್ದ. ಅವುಗಳನ್ನು ವಶಪಡಿಸಿಕೊಂಡು ಲ್ಯಾಬ್ಗೆ ಕಳಿಸ್ತಾರೆ. ಸ್ಫೋಟ ನಡೆದ ಜಾಗದಲ್ಲಿ ಸಿಕ್ಕ ಅವಶೇಷಗಳು ಮತ್ತು ಕೆರೆಯಲ್ಲಿ ಸಿಕ್ಕ ಪದಾರ್ಥಗಳ ನಡುವೆ ಸಾಮ್ಯತೆ ಇರುವುದು ದೃಢವಾಗಿತ್ತು. ಅಲ್ಲದೆ ಕೊರಿಯರ್ ರಿಸೀಟ್ನಲ್ಲಿ ಬರೆದಿದ್ದ ಹ್ಯಾಂಡ್ ರೈಟಿಂಗ್ ಮತ್ತು ಪುಂಜಿಲಾಲ್ ಹ್ಯಾಂಡ್ ರೈಟಿಂಗನ್ನು ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಚೆಕ್ ಮಾಡಿ ಇದು ಪುಂಜಿಲಾಲ್ನದ್ದೇ ಅಂತ ಸಾಬೀತುಪಡಿಸಿದ್ರು. ಇಷ್ಟೆಲ್ಲ ಎವಿಡೆನ್ಸ್ ಆಧರಿಸಿ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಪುಂಜಿಲಾಲ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. 63 ಸಾಕ್ಷ್ಯಗಳನ್ನು ಕೊಡ್ತಾರೆ. ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ರೀಮಾ ಸಾಹು ದೀರ್ಘಕಾಲದ ಟ್ರೀಟ್ಮೆಂಟ್ ನಂತರ ಚೇತರಿಸಿಕೊಂಡಿದ್ರು. ನ್ಯಾಯಾಲಯದಲ್ಲಿ ಪುಂಜಿಲಾಲ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ರು. ಅದು 28 ಮೇ 2025. 7 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಪಟ್ನಾಗಢ್ ನ್ಯಾಯಾಲಯ 56 ವರ್ಷದ ಪುಂಜಿಲಾಲ್ ಮೆಹರ್ಗೆ IPC ಸೆಕ್ಷನ್ 302 ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಕಠಿಣ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಹಾಗೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿಗೆ ದಂಡವನ್ನೂ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಪುಂಜಿಲಾಲ್ ಮೆಹರ್ ತನ್ನನ್ನ ನಿರಪರಾಧಿ ಅಂತ ಸಾಬೀತುಪಡಿಸೋಕೆ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಆರೋಪಿಸಿ ಒರಿಸ್ಸಾ ಹೈಕೋರ್ಟ್ವರೆಗೂ ಹೋಗಿದ್ದ. ಆದರೆ ಕ್ರೈಮ್ ಬ್ರಾಂಚ್ ನೀಡಿದ್ದ ಡಿಜಿಟಲ್ ಎವಿಡೆನ್ಸ್ ಮತ್ತು ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತುಂಬ ಸ್ಟ್ರಾಂಗ್ ಇತ್ತು. ಹೀಗಾಗಿ ಅವನ ಅಪೀಲ್ ಸ್ಟ್ಯಾಂಡ್ ಆಗಲಿಲ್ಲ. ಕೊಲೆ ಅಪರಾಧಿ ಪುಂಜಿಲಾಲ್ ಮೆಹರ್ ಸದ್ಯ ಒಡಿಶಾದ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಕೇಸ್ನ ಕ್ರ್ಯಾಕ್ ಮಾಡಿದ IO ಬೋತ್ರಾ ಮಾತಾಡಿದ್ದಾರೆ. ಪುಂಜಿಲಾಲ್ ಮೆಹರ್ ತಯಾರಿಸಿದ ಬಾಂಬ್ ತುಂಬ ಚಿಕ್ಕದಾಗಿದ್ವು. ಅದನ್ನು ಗಿಫ್ಟ್ ಥರ ಪ್ಯಾಕ್ ಮಾಡಿದ್ದ. ಓಪನ್ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗೋ ಥರ ಮಾಡಿದ್ದ. ನಮ್ಮ ಟೀಮ್ ಅವನನ್ನು ಫಾಲೋ ಮಾಡಿತ್ತು. ಅವನು ಪ್ರತಿದಿನ ಜಿಮ್ಗೆ ಹೋಗ್ತಾ ಇದ್ದ.
ನಾರ್ಮಲ್ ಆಗಿದ್ದ ಅಂದಿದ್ದಾರೆ. ಅವನು ಬಳಸಿದ್ದು ಸಾಮಾನ್ಯ ಪಟಾಕಿ ಪುಡಿಯಾದರೂ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ತುಣುಕುಗಳನ್ನು ಬೆರೆಸಿದ್ರಿಂದ ಅದು ಪ್ರಬಲವಾಗಿ ಸ್ಫೋಟಿಸಿತು ಅಂದಿದ್ದಾರೆ. ಇನ್ನು ರೀಮಾ ಅವರ ಭವಿಷ್ಯದ ದೃಷ್ಟಿಯಿಂದ ಸಂಜುಕ್ತಾ ಅವರ ಕುಟುಂಬವೇ ಮುಂದೆ ನಿಂತು ರೀಮಾಗೆ ಮರು ವಿವಾಹ ಮಾಡಿದ್ದಾರೆ. ಪುಂಜಿಲಾಲ್ಗೆ ಜೀವಾವಧಿ ಶಿಕ್ಷೆ ತೀರ್ಪಿನ ನಂತರ ಪ್ರತಿಕ್ರಿಯಿಸಿದ ಸೌಮ್ಯ ಸಾಹು ತಾಯಿ, ನನ್ನ ಮಗ ಮತ್ತು ಅತ್ತೆ ಅಂತೂ ಮರಳಿ ಬರಲ್ಲ, ಆದರೆ ಅಪರಾಧಿಗೆ ಜೀವಾವಧಿ ಶಿಕ್ಷೆ ಆಗಿರೋದು ಸಮಾಧಾನ ತಂದಿದೆ. ತನ್ನ ಸ್ವಂತ ಸಹೋದ್ಯೋಗಿಯೇ ಇಷ್ಟು ದೊಡ್ಡ ಮಟ್ಟದ ದ್ವೇಷ ಸಾಧಿಸ್ತಾನೆ ಅಂತ ನಾವು ಯಾವತ್ತೂ ಊಹಿಸಿಯೂ ಇರಲಿಲ್ಲ ಅಂತ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ. ಹಾಗೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಕ್ನಲ್ಲಿದ್ದರು. ಈ ಘಟನೆಯ ನಂತರ ಭಾರತದಾದ್ಯಂತ ಕೊರಿಯರ್ ಕಚೇರಿಗಳಲ್ಲಿ ಪಾರ್ಸಲ್ ಕಳಿಸುವವರ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಪಡೆಯೋದನ್ನು ಮತ್ತು ಕಚೇರಿಯಲ್ಲಿ CCTV ಅಳವಡಿಕೆ ಕಂಪಲ್ಸರಿ ಮಾಡಲಾಯಿತು. ಯಾವುದೇ ಅನಾಮಧೇಯ ಅಥವಾ ಅನುಮಾನಾಸ್ಪದ ಪಾರ್ಸಲ್ಗಳ ಬಗ್ಗೆ ಎಚ್ಚರಿಕೆ ವಹಿಸೋಕೆ ಎಲ್ಲವನ್ನ ಸ್ಕ್ಯಾನ್ ಮಾಡೋಕೆ ಕೊರಿಯರ್ ಏಜೆನ್ಸಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಒಂದು ವಿಷಯ ಗಮನಿಸಿ, ಈ ಪಾಪಿ ಗಿಫ್ಟ್ ಬಾಕ್ಸ್ನ ಬಸ್ನಲ್ಲಿ ತಗೊಂಡು ಹೋಗಿದ್ದಾನೆ. ಕೊರಿಯರ್ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡಿದೆ. ವಾಟ್ ಇಫ್ ಅದು ಬಸ್ನಲ್ಲಿ ಸಿಡಿದಿದ್ರೆ, ಅಥವಾ ಮದುವೆ ಇಲ್ಲ ರಿಸೆಪ್ಷನ್ ಟೈಮಲ್ಲಿ ಸಿಡಿದಿದ್ರೆ, ಅಥವಾ ಕೊರಿಯರ್ ಆಫೀಸ್ನಲ್ಲೇ ಸ್ಫೋಟ ಆಗಿದ್ರೆ ಇನ್ನೂ ಎಷ್ಟು ಅಮಾಯಕರು ಜೀವ ಕಳ್ಕೊಳ್ಬೇಕಾಗಿತ್ತು. ದ್ವೇಷ ಮತ್ತು ಪ್ರತೀಕಾರದಲ್ಲಿ ಅಂಧನಾಗಿದ್ದ ಪುಂಜಿಲಾಲ್ಗೆ ಇದರ ಸೀರಿಯಸ್ನೆಸ್ ಬಗ್ಗೆ ಅಂದಾಜೇ ಇರಲಿಲ್ವಾ? ಹಲವರಲ್ಲಿ ಪ್ರೊಫೆಷನಲ್ ಜೆಲಸಿ, ರೈವಲ್ರಿ ಇರುತ್ತೆ ನಿಜ, ಆದರೆ ಅದು ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಬಾರ್ದು. ವಕ್ತ್ ಸೆ ಪೆಹಲೆ ಕಿಸ್ಮತ್ ಸೆ ಜ್ಯಾದಾ ಕಿಸಿ ಕೋ ಕುಚ್ ನಹಿ ಮಿಲ್ತಾ. ಸೂಕ್ತ ಸಮಯ ಮತ್ತು ಅರ್ಹತೆ ಎರಡೂ ಸೇರಿದಾಗ ಖಂಡಿತ ನಿಮಗೆ ಸಿಗಬೇಕಾದ್ದು ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಕಾಯಬೇಕಷ್ಟೆ. ಒಂದು ವೇಳೆ ನಿಮಗೆ ಸಿಗಬೇಕಾದ್ದು ಸಿಗಲಿಲ್ಲ ಅಂದ ಮಾತ್ರಕ್ಕೆ ದ್ವೇಷ ಸಾಧಿಸೋದ್ರಲ್ಲಿ ಅರ್ಥವಿಲ್ಲ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಅನ್ನೋ ಬಸವಣ್ಣನವರ ವಚನ ಸಾರ್ವಕಾಲಿಕ ಸತ್ಯ. ನಮ್ಮ ಹೊಟ್ಟೆಯಲ್ಲಿರೋ ಬೆಂಕಿ ನಮ್ಮನ್ನೇ ಸುಟ್ಟಾಕುತ್ತೆ, ನೆನಪಿರಲಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.